ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಪ್ರತಿದಿನದ ಟಾಪ್ 5 ಕ್ವಶನ್ ಸೀರೀಸ್ ಇದು ಮುಂದೆ ಬರುವಂತಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರು ನಡೆಸುವಂತಹ ಎಲ್ಲಾ ಎಕ್ಸಾಮಿನೇಷನ್ಸ್ ಅನುಕೂಲ ಆಗುತ್ತೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನು ನಾನು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಈ ಕ್ವಶನ್ಸ್ ಅನ್ನ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಅನುಕೂಲ ಆಗುತ್ತೆ. ಇದರ PDF ನೋಟ್ಸ್ ಅನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹಾಗೂ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಇರುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಹೋಗಿ ನೀವು ನೋಟ್ಸ್ ಗಳನ್ನ ಕೂಡ ಪಡ್ಕೋಬಹುದಾಗಿರುತ್ತೆ. ಈ PDF ನೋಟ್ಸ್ ಗಳೆಲ್ಲ ಒಂದು ದಿನದ ತಡವಾಗಿ, ಅಂದ್ರೆ ವಿಡಿಯೋ ಬಂದ ಒಂದು ದಿನದ ತಡವಾಗಿ ಟೆಲಿಗ್ರಾಮ್ ಮತ್ತು ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇವತ್ತಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ವಿಶ್ವ ರೇಡಿಯೋ ದಿನದ ಬಗ್ಗೆ ಇವತ್ತಿನ ಮೊದಲನೇ ಪ್ರಶ್ನೆ ಇದೆ. ವಿಶ್ವ ರೇಡಿಯೋ ದಿನದ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ವಿಶ್ವ ರೇಡಿಯೋ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 13ರಂದು ಆಚರಣೆ ಮಾಡಲಾಗುತ್ತದೆ. ಯುನೆಸ್ಕೋ ತನ್ನ 30ನೇ ಸಾಮಾನ್ಯ ಸಮ್ಮೇಳನದಲ್ಲಿ ಈ ದಿನವನ್ನ ಘೋಷಣೆ ಮಾಡಿತು. ಈ ದಿನವನ್ನ ಆಯ್ಕೆ ಮಾಡಿರುವುದು 1948ರ ಫೆಬ್ರವರಿ 13ರಂದು ವಿಶ್ವಸಂಸ್ಥೆಯ ರೇಡಿಯೋ ಸೇವೆ ಆರಂಭವಾದ ನೆನಪಿಗಾಗಿ. ವರ್ಲ್ಡ್ ರೇಡಿಯೋ ಡೇಗೆ ಸಂಬಂಧಪಟ್ಟಂಗೆ 3 ಸ್ಟೇಟ್ಮೆಂಟ್ಸ್ ಇವೆ, ನೋಡ್ಕೊಳ್ಳಿ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ಸಂಕೇತಗಳನ್ನ ನೋಡ್ಕೋಬಹುದು. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 1 ಮತ್ತು 2 ಮಾತ್ರ, ಆಪ್ಷನ್ ಸಿ 2 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2, 3. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. ವಿಶ್ವ ರೇಡಿಯೋ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 13ರಂದು ಮಾತ್ರ ಆಚರಣೆ ಮಾಡ್ತೀವಿ. ಈ ಒಂದು ಸ್ಟೇಟ್ಮೆಂಟ್ ಸರಿ ಇದೆ. ಈ 2 ಸ್ಟೇಟ್ಮೆಂಟ್ ಗಳಲ್ಲಿ ಏನು ಕರೆಕ್ಷನ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ತರ ಆಗಿ ಡಾಟಾಗಳನ್ನ ಚೇಂಜ್ ಮಾಡುವ ಮೂಲಕ ಎಕ್ಸಾಮಿನೇಷನ್ಸ್ ಅಲ್ಲಿ ಟ್ರ್ಯಾಪ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ. ವಿಶ್ವ ರೇಡಿಯೋ ದಿನವನ್ನ, ವರ್ಲ್ಡ್ ರೇಡಿಯೋ ಡೇ ಅನ್ನ ಫೆಬ್ರವರಿ 13ರಂದು ಆಚರಣೆ ಮಾಡ್ತೀವಿ. ಇದು ವಿಶ್ವಸಂಸ್ಥೆಯ 36ನೇ ಸಾಮಾನ್ಯ ಸಮ್ಮೇಳನದಲ್ಲಿ ಘೋಷಣೆ ಆಗಿದ್ದಂಥದ್ದು. 2012ರಲ್ಲಿ ಮೊದಲನೇ ಬಾರಿಗೆ ಆಚರಣೆ ಮಾಡಲಾಯಿತು. ವಿಶ್ವಸಂಸ್ಥೆಯ 36ನೇ ಸಾಮಾನ್ಯ ಸಮ್ಮೇಳನದಲ್ಲಿ ಈ ದಿನವನ್ನ ಘೋಷಣೆ ಮಾಡಿದ್ರು, ಹಾಗೂ ಈ ದಿನವನ್ನ ಮೊದಲನೇ ಬಾರಿಗೆ 2012ರಲ್ಲಿ ಆಚರಣೆ ಮಾಡಿದ್ರು. ಜೊತೆಗೆ ಇದು 1948ರಲ್ಲ, ಬದಲಾಗಿ 1946ರ ಫೆಬ್ರವರಿ 13ರಂದು ಯುನೈಟೆಡ್ ನೇಷನ್ ರೇಡಿಯೋ ಸೇವೆಯನ್ನ ಆರಂಭವಾದ ಸ್ಮರಣಾರ್ಥವಾಗಿ ಈ ದಿನವನ್ನ ಆಯ್ಕೆ ಮಾಡಲಾಯಿತು. ಈ ತರ ಸ್ಟೇಟ್ಮೆಂಟ್ಸ್ಗಳು, ಇನ್ಫಾರ್ಮೇಶನ್ ನಿಮ್ಮ ಹತ್ರ ಪ್ರಾಪರ್ ಆಗಿದ್ರೆ ಮಾತ್ರ ಇಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಅನ್ನ ಮಾಡಲಾಗುತ್ತೆ. ಇನ್ನು ಎಕ್ಸಾಮಿನೇಷನ್ಸ್ಗೆ ಕೆಲವೊಂದಿಷ್ಟು ಕ್ವಿಕ್ ರಿವಿಷನ್ಸ್ ನೋಡ್ತಾರೆ. ರೇಡಿಯೋದ ಪಿತಾಮಹ ಗೂಗ್ಲಿಯೆಲ್ಲೋ ಮಾರ್ಕೋನಿ. ಭಾರತದಲ್ಲಿ ಮೊದಲ ರೇಡಿಯೋ ಪ್ರಸಾರ ಆಗಿದ್ದು 1923ರಲ್ಲಿ ಮುಂಬೈನ ರೇಡಿಯೋ ಕ್ಲಬ್ ಮೂಲಕ. ಆಲ್ ಇಂಡಿಯಾ ರೇಡಿಯೋ AIR ಅಂತ ನಮ್ಮ ದೇಶದಲ್ಲಿ ನೀವು ಕಾಣ್ತೀರಾ. 1936ರಲ್ಲಿ ಇಂಪೀರಿಯಲ್ ರೇಡಿಯೋ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಪ್ರಾರಂಭವಾಗಿ 1950ನೇ ಇಸ್ವಿಯಲ್ಲಿ ಆಕಾಶವಾಣಿ ಎಂದು ಮರುನಾಮಕಗೊಂಡಿದೆ. ಸೊ AIR ಅಥವಾ ಆಕಾಶವಾಣಿ ಅಂತ ನೀವಾಗ ಕೇಳ್ತೀರಾ. ಇದು ಮೊದಲು ಇಂಪೀರಿಯಲ್ ರೇಡಿಯೋ ಆಫ್ ಇಂಡಿಯಾ ಅಂತ ಇತ್ತಿದ್ರು ಮೊದಲನೇ ಹೆಸರು. 1956ರಲ್ಲಿ ಇದನ್ನ ಮರುನಾಮಕರಣ ಮಾಡಿದಾಗ ಆಕಾಶವಾಣಿ ಎಂಬ ಹೆಸರಿನಲ್ಲಿ ಮರುನಾಮಕರಣ ಮಾಡಿರ್ತಾರೆ. ಇನ್ನು ಆಕಾಶವಾಣಿ ಪದವನ್ನ ಮೊದಲು ಬಳಸಿದಂತವರು MV ಗೋಪಾಲಸ್ವಾಮಿ ಅವರು 1935ನೇ ಇಸ್ವಿಯಲ್ಲಿ. ಆಕಾಶವಾಣಿಯ ಧ್ಯೇಯವಾಕ್ಯ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ. ನೆಕ್ಸ್ಟ್ ನೋಡೋಣ. ಇಂಪಾರ್ಟೆಂಟ್ ಆಗಿರೋ PDF ನೋಟ್ಸ್ಗಳಿವೆ. ಪೇಯ್ಡ್ PDF ನೋಟ್ಸ್ಗಳು ನಿಮಗೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಕಾಣುವಂತ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು VA ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಇಲ್ಲಿ PDF ನೋಟ್ಸ್ಗಳನ್ನ ಮಾತ್ರ ಕೊಡ್ತೀವಿ, ಹಾಗೂ ಇದು ನಮ್ಮದೇ ಚಾನಲ್ನ ಕರೆಂಟ್ ಅಫೇರ್ಸ್. ಇದು ಕೂಡ PDF ಫಾರ್ಮೆಟ್ ಅಲ್ಲಿ ಇರುತ್ತೆ. ನಾವು ಯಾವುದೇ ಫಿಸಿಕಲ್ ಪುಸ್ತಕಗಳನ್ನ ಮಾರೋದಿಲ್ಲ, ಓನ್ಲಿ ಡಿಜಿಟಲ್ ಪುಸ್ತಕಗಳು. ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಇತ್ತೀಚೆಗೆ ಉದ್ಘಾಟನೆಯಾದ ಕುಮಾರ ಭಾಸ್ಕರ ವರ್ಮಾ ಸೇತುವೆ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಈ ಸೇತುವೆಯು ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಅಸ್ಸಾಂನ ಗುವಾಹಟಿ ಮತ್ತು ಉತ್ತರ ಗುವಾಹಟಿಯನ್ನು ಸಂಪರ್ಕ ಮಾಡುತ್ತದೆ. ಇದು ಈಶಾನ್ಯ ಭಾರತದ ಮೊದಲ 6 ಪಥಗಳ ಎಕ್ಸ್ಟ್ರಾಡೋಸ್ಡ್ ಸೇತುವೆಯಾಗಿದೆ. ಈ ಸೇತುವೆಯನ್ನು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಥವಾ ಯಾವುವು ಸರಿ? 2 ಮತ್ತು 3, 1 ಮತ್ತು 2, 1 ಮತ್ತು 3, 1, 2, 3. ಕುಮಾರ ಭಾಸ್ಕರ ವರ್ಮಾ ಸೇತುವೆಗೆ ಸಂಬಂಧಪಟ್ಟಂಗೆ ಆಪ್ಷನ್ ಬಿ 1 ಮತ್ತು 2 ಮಾತ್ರ ಸರಿಯಾದಂತ ಉತ್ತರ. 3ನೇ ಸ್ಟೇಟ್ಮೆಂಟ್ ತಪ್ಪಿದೆ.
ಇದು ಅತಿ ಉದ್ದದ ಸಮುದ್ರ ಸೇತುವೆಯಲ್ಲ, ಇದು ಬ್ರಹ್ಮಪುತ್ರ ನದಿಯ ಮೇಲಿನ ಸೇತುವೆಯಾಗಿದ್ದು ಸಮುದ್ರ ಸೇತುವೆ ಆಗಿರೋದಿಲ್ಲ. ಇಲ್ಲಿ ಸಮುದ್ರ ಸೇತುವೆ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ 3ರಲ್ಲಿ, ನೀವು ಗಮನಿಸಬಹುದು. ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇನ್ನು ಮೊದಲನೇ ಸ್ಟೇಟ್ಮೆಂಟ್, ಈ ಒಂದು ಸೇತುವೆಯನ್ನ ಫೆಬ್ರವರಿ 14, 2026 ಅಸ್ಸಾಂನ ಗುವಾಹಟಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದು ಗುವಾಹಟಿ ಮತ್ತು ಉತ್ತರ ಗುವಾಹಟಿಯನ್ನ ಸಂಪರ್ಕ ಮಾಡುತ್ತೆ. ಇದು 1.2 ಕಿಲೋಮೀಟರ್ ಉದ್ದದ 6 ಪಥಗಳ ಎಕ್ಸ್ಟ್ರಾ ಡೋಸ್ಡ್ ಬ್ರಿಡ್ಜ್ ಆಗಿದ್ದು ಈಶಾನ್ಯ ಭಾರತದ ಮೊದಲ ಎಕ್ಸ್ಟ್ರಾ ಡೋಸ್ಡ್ ಸೇತುವೆ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಗುವಾಹಟಿಯಲ್ಲಿ ಬರುತ್ತೆ, ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ. ಉದ್ಘಾಟನೆಯಾದ ದಿನ 14 ಫೆಬ್ರವರಿ 2026. ಇದರ ಬಜೆಟ್ ಇದರ ವೆಚ್ಚ 3030 ಕೋಟಿಯಿಂದ 3300 ಕೋಟಿ ತನಕ ಇದೆ. ಭಾರತದ ಮೊದಲ 6 ಪಥಗಳ ಎಕ್ಸ್ಟ್ರಾ ಡೋಸ್ಡ್ ಬ್ರಿಡ್ಜ್ ಇದು. ಈಶಾನ್ಯ ಭಾರತದ ಮೊದಲ ಎಕ್ಸ್ಟ್ರಾ ಡೋಸ್ಡ್ ಬ್ರಿಡ್ಜ್. ಸೊ ಇದನ್ನ ಮಾಡಿರೋದ್ರಿಂದ ಆಗುವಂತ ಅನುಕೂಲಗಳೇನು? ಸುಮಾರು 45ರಿಂದ 60 ನಿಮಿಷಗಳಿಂದ 7ರಿಂದ 10 ನಿಮಿಷಗಳಿಗೆ ಇಳಿಕೆ ಆಗುತ್ತೆ ಪ್ರಯಾಣ ಮಾಡುವಂತಹ ಒಂದು ಸಮಯ. ತಂತ್ರಜ್ಞಾನ ಇದಕ್ಕೆ ಬಳಕೆ ಆಗಿರೋದು ಬೇಸ್ ಐಸೋಲೇಷನ್ ಟೆಕ್ನಾಲಜಿ, ಬ್ರಿಡ್ಜ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಸ್ಟೇ ಕೇಬಲ್ಸ್ ಗಳನ್ನ ಇದರಲ್ಲಿ ಬಳಕೆ ಮಾಡಲಾಗಿರುವಂತಹ ಟೆಕ್ನಾಲಜಿಗಳಾಗಿರ್ತವೆ. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ಘೋಷಿಸಲಾದ ಭಾರತದ ಮೊದಲ ರಾಜ್ಯ ಮಟ್ಟದ ಬಹುರಾಷ್ಟ್ರೀಯ ಉದ್ಯಾನವನ ಟೈಗರ್ ಕಾರಿಡಾರ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಟೈಗರ್ ಕಾರಿಡಾರ್ ಅನ್ನ ಮಧ್ಯಪ್ರದೇಶ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು ಕಾನ್ಹಾ, ಬಾಂಧವಗಡ, ಪನ್ನಾ ಮತ್ತು ಪೆಂಚ್ ಸೇರಿದಂತೆ ಹಲವು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಸಂಪರ್ಕ ಮಾಡುತ್ತೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾದ ಹುಲಿಗಳ ಸ್ಥಳಾಂತರಕ್ಕೆ ಸುರಕ್ಷಿತ ಮಾರ್ಗ ಕಲ್ಪಿಸಿ ಜನಾಂಗದ ಸಂಕರಣ ಅಂದ್ರೆ ಇನ್ಬ್ರೀಡಿಂಗ್ ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಸಂಕೇತಗಳು 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಅಂದ್ರೆ ಮೇಲಿನ ಎಲ್ಲವೂ ಸರಿ ಅಂತ. ಭಾರತದ ಮೊದಲ ರಾಜ್ಯ ಮಟ್ಟದ ಬಹುರಾಷ್ಟ್ರೀಯ ಉದ್ಯಾನವನ ಮಲ್ಟಿ ಪಾರ್ಕ್ ಟೈಗರ್ ಕಾರಿಡಾರ್ ಕುರಿತಾದಂತ ಹೇಳಿಕೆ. ಇದಕ್ಕೆ ಸರಿಯಾದ ಉತ್ತರ 3 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇದೆ. ಸೊ ನಿಮ್ಮ ಮೇಲೆ ಬಂದ 3 ಸ್ಟೇಟ್ಮೆಂಟ್ಸ್ ಕೂಡ ಕರೆಕ್ಟ್ ಇದೆ. ಇದು ಯಾವ ರಾಜ್ಯದ? ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಘೋಷಣೆ ಆಗಿದ್ದು ಡಿಸೆಂಬರ್ 2025ರಂದು. 961 ಕಿಲೋಮೀಟರ್ಗಳು ಸುಮಾರು ಇದರ ಉದ್ದ ಆಗಿರುತ್ತೆ. NHAI ಮತ್ತು PWD ಇಬ್ಬರ ಸಹಯೋಗದೊಂದಿಗೆ ಇದನ್ನು ಮಾಡಲಾಗ್ತಾ ಇದೆ. ವೈಶಿಷ್ಟ್ಯ ಏನು? ವೈಲ್ಡ್ ಲೈಫ್ ಅಂಡರ್ ಪಾಸಸ್, ಸ್ಲೋ ಟ್ರಾಫಿಕ್ ಝೋನ್ಸ್, ಎಕೋ ಫ್ರೆಂಡ್ಲಿ ಡಿಸೈನ್ಸ್ ಗಳನ್ನ ಬಳಸಲಾಗುತ್ತೆ. ಇನ್ನು 2022ರ ಹುಲಿ ಗಣತಿಯ ಒಂದು ಅಂಕಿಅಂಶದ ಪ್ರಕಾರ ಮಧ್ಯಪ್ರದೇಶ 785 ಹುಲಿಗಳೊಂದಿಗೆ ಭಾರತದ ಅತಿ ಹೆಚ್ಚು ಹುಲಿ ಹೊಂದಿರುವ ರಾಜ್ಯವಾಗಿರುತ್ತೆ. ಸೊ ಇಲ್ಲಿ ಟಾರ್ಗೆಟೆಡ್ ಏರಿಯಾ ಯಾಕೆ ಅಂತ ಕೊಡೋದಕ್ಕೆ ಡಾಟಾ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಪ್ರಾಮುಖ್ಯತೆ ಏನು ಅಂದ್ರೆ ಭಾರತದಲ್ಲಿ ರಾಜ್ಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಮೊದಲ ಮಲ್ಟಿ ಪಾರ್ಕ್ ಟೈಗರ್ ಕಾರಿಡಾರ್ ಎಂಬ ಐತಿಹಾಸಿಕ ಯೋಜನೆ ಇದಾಗಿರುತ್ತೆ. ಈ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇದನ್ನ ಅಡಿಷನಲ್ ಆಗಿ ನೀವು ಓದ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಕಾಜಿವಾಜಾಕಿ ಕರಿವಾ ಅಣು ವಿದ್ಯುತ್ ಸ್ಥಾವರದ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕಾಜಿವಾಜಾಕಿ ಕರಿವಾ ವಿಶ್ವದ ಅತಿದೊಡ್ಡ ಅಣು ವಿದ್ಯುತ್ ಸ್ಥಾವರವಾಗಿದ್ದು ಜಪಾನ್ನ ನಿಗಾಟಾ ಪ್ರಾಂತ್ಯದಲ್ಲಿದೆ. ಈ ಸ್ಥಾವರವನ್ನ ಟೋಕಿಯೋ ಎಲೆಕ್ಟ್ರಿಕ್ ಪವರ್ ಕಂಪನಿ ಟೆಪ್ಕೋ ನಿರ್ವಹಣೆ ಮಾಡ್ತಾರೆ. ಇದು ವಿಶ್ವದಲ್ಲೇ 2ನೇ ಬಾರಿಗೆ ಅಡ್ವಾನ್ಸ್ಡ್ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ತಂತ್ರಜ್ಞಾನವನ್ನ ಬಳಸಿದ ಅಣು ವಿದ್ಯುತ್ ಸ್ಥಾವರವಾಗಿದೆ. ಸ್ಟೇಟ್ಮೆಂಟ್ಸ್ ಅನ್ನು ನೋಡಿದ್ರೆ ಸಂಕೇತಗಳನ್ನ ನೋಡಿ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ. 3ನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಇವಾಗ ನೋಡೋಣ. ಈ ಸ್ಥಾವರ ಅಡ್ವಾನ್ಸ್ಡ್ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ತಂತ್ರಜ್ಞಾನವನ್ನು ಬಳಸಿದ ವಿಶ್ವದ ಮೊದಲ ಅಣು ವಿದ್ಯುತ್ ಸ್ಥಾವರ. ಸ್ಟೇಟ್ಮೆಂಟ್ ಅಲ್ಲಿ 2ನೇದು ಅಂತಿದೆ, ಹಾಗಾಗಿ ಇದು ತಪ್ಪಾಗುತ್ತೆ. ಇನ್ನು ಮೊದಲ 2 ಹೇಳಿಕೆಗಳು ಕರೆಕ್ಟ್ ಇದೆ. ಇದು ಜಪಾನಿನ ನಿಕಾಟಾ ಪ್ರಾಂತ್ಯದಲ್ಲಿ ಇರುವ ವಿಶ್ವದ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರವಾಗಿದೆ. ಇದನ್ನ ಟೆಪ್ಕೋ ಅನ್ನೋ ಸಂಸ್ಥೆ ನಿರ್ವಹಣೆ ಮಾಡ್ತಾರೆ. ರಿಯಾಕ್ಟರ್ಗಳು ಅಲ್ಲಿ ಜಪಾನ್ ಅಲ್ಲಿ ಅಂದ್ರೆ 7 ಇವೆ. ಇದರ ಒಟ್ಟು ಸಾಮರ್ಥ್ಯ 8.2 GW. 2011ರ ಫುಕುಶಿಮಾ ದುರಂತದ ನಂತರ ಸ್ಥಗಿತ ಆಗಿತ್ತು. ಇದು 2025ರಿಂದ 26ರ ಸಾಲಿನಲ್ಲಿ ಪುನರಾರಂಭ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನು ABWR ಅಂದ್ರೆ ಅಡ್ವಾನ್ಸ್ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಅಂತ. ಇದೊಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಿರಿ.
ಇಂಪಾರ್ಟೆಂಟ್. ಇನ್ನು ಇದು ಎಲ್ಲಿ ಕಂಡು ಬರ್ತಾ ಇದರ ದೇಶ ಜಪಾನು. ಸ್ಥಳ ನಿಕಟ ಪ್ರಾಂತ್ಯ ಅಂದ್ರೆ ಕಸಿವಾಜಾಕಿ ಮತ್ತು ಕರಿವಾ ಅನ್ನೋ ಪಟ್ಟಣಗಳಿವೆ. ಅವೆರಡರ ಪಟ್ಟಣಗಳ ನಡುವೆ ಕಂಡು ಬರುವಂತಹ ಒಂದು ಜಾಗ ಇದು. ಇದು ನಿರ್ವಹಣೆ ಮಾಡುವಂತಹ ಸಂಸ್ಥೆ ಟೆಪ್ಕೋ ಅಂತ ಹೇಳಿದ್ರೆ ಟೋಕಿಯೋ ಎಲೆಕ್ಟ್ರಿಕ್ ಪವರ್ ಕಂಪನಿ ಅಂತ. ನೆಕ್ಸ್ಟ್ ಕ್ವಶನ್, NCTA ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಮಾಹಿತಿ ಪ್ರಕಾರ 2025ರಲ್ಲಿ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಹುಲಿಗಳ ಸಾವು ಯಾವ ರಾಜ್ಯದಲ್ಲಿ ದಾಖಲಾಗಿದೆ? ಮಹಾರಾಷ್ಟ್ರ, ಕೇರಳ, ಮಧ್ಯಪ್ರದೇಶ, ಅಸ್ಸಾಂ. ಈ ತರ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅನ್ನ ಎಕ್ಸಾಮ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಕೂಡ ಇದು. ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಈ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಅಥವಾ ಗರಿಷ್ಠ ಸಂಖ್ಯೆಯ ಹುಲಿಯ ಸಾವಿನ ಪ್ರಕರಣಗಳು ದಾಖಲಾಗಿರ್ತವೆ ಅಫಿಷಿಯಲ್ ಆಗಿ. ನೋಡಿ, NTC ಮಾಹಿತಿ ಪ್ರಕಾರ 2025ರಲ್ಲಿ ಭಾರತದಲ್ಲಿ ಒಟ್ಟು 166 ಹುಲಿಗಳ ಸಾವು ದಾಖಲಾಗಿದೆ. ಇದರಲ್ಲಿ ಮಧ್ಯಪ್ರದೇಶ ರಾಜ್ಯವೊಂದರಲ್ಲಿ 55 ಹುಲಿಗಳ ಸಾವು ದಾಖಲಾಗಿದ್ದು, ಇದು ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳ ಸಾವನ್ನ ದಾಖಲನೆ ಮಾಡಿದಂತಹ ರಾಜ್ಯ ಎಂಬ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ 38 ಎರಡನೇ ಸ್ಥಾನ, ಹಾಗೂ ಕೇರಳದಲ್ಲಿ 13 ಮೂರನೇ ಸ್ಥಾನ, ಅಸ್ಸಾಂನಲ್ಲಿ 12 ನಾಲ್ಕನೇ ಸ್ಥಾನ. ಈ ಹುಲಿಗಳ ಸಾವಿಗೆ ಕಾರಣಗಳೇನು ಅಂತ ಪರಿಶೀಲನೆ ಮಾಡಿದಾಗ ನೋಡಿ, ಹುಲಿಗಳ ಸಾವುಗಳಿಗೆ ಪ್ರದೇಶೀಯ ಹೋರಾಟಗಳು, ಟೆರಿಟರಿಯಲ್ ಫೈಟ್ಸ್, ನೈಸರ್ಗಿಕ ಕಾರಣಗಳು, ನ್ಯಾಚುರಲ್ ಆಗಿ ಉಂಟಾಗುವಂತಹ ತೊಂದರೆಗಳು, ಹಾಗೂ ವಿದ್ಯುತ್ ಸ್ಪರ್ಶ, ಬೇಟೆಯಾಡುವುದು, ಪ್ರೋಚಿಂಗ್ ಅಂತ ಕರಿತೀವಿ, ಬೇಟೆಯಾಡೋದು ಕೂಡ ಅತಿ ದೊಡ್ಡ ಸಮಸ್ಯೆನೆ, ಮುಂತಾದ ಮಾನವ ನಿರ್ಮಿತ ಕಾರಣಗಳು ಪ್ರಮುಖವಾಗಿವೆ ಹುಲಿಗಳ ಸಾವುಗಳಿಗೆ. ಮಧ್ಯಪ್ರದೇಶವನ್ನ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ ಇದು. ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಎಂದು ಭಾರತದ ಯಾವ ರಾಜ್ಯವನ್ನ ಕರೆಯಲಾಗುತ್ತದೆ ಅಂದ್ರೆ ಮಧ್ಯಪ್ರದೇಶವನ್ನ ಕರೆಯಲಾಗುತ್ತೆ. ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ ಅತ್ಯಧಿಕವಾಗಿರುವುದರಿಂದ ಸಹಜವಾಗಿ ಹುಲಿಗಳ ಸಾವಿನ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗಿದೆ. ಸೊ ಇದು ವರದಿಯನ್ನ ಪ್ರಕಟ ಮಾಡಿರ್ತಕ್ಕಂಥವ್ರು NTCA ಅಂತ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ. ಆಲ್ರೆಡಿ ಡೇಟಾದಲ್ಲಿ ಹೇಳಿದ್ದೀನಿ, 166 ಹುಲಿಗಳ ಸಂಖ್ಯೆ 2025ರ ಡೇಟಾದಲ್ಲಿ ಸಾವನ್ನಪ್ಪಿರ್ತಕ್ಕಂಥವ್ರು. ಮಧ್ಯಪ್ರದೇಶ ಒಂದರಲ್ಲಿ 55 ಮತ್ತು 2022ರ ಅಖಿಲ ಭಾರತ ಹುಲಿ ಗಣತಿ ಈ ಒಂದು ಡೇಟಾವನ್ನ ನೋಡ್ಕೊಂಡ್ರಿ, ಮಧ್ಯಪ್ರದೇಶ ಒಂದರಲ್ಲಿ 785 ಹುಲಿಗಳಿದ್ವು 2022ರ ಅಖಿಲ ಭಾರತ ಹುಲಿ ಗಣತಿ ಡೇಟಾದಲ್ಲಿ. ಇದು ದೇಶದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಈ ಅಪ್ಡೇಟೆಡ್ ಆಗಿದ್ರೆ ಇದನ್ನ ಅಪ್ಡೇಟ್ ಮಾಡ್ಕೋಬೇಕು ನೀವು. ಇಲ್ಲ ಅಂದ್ರೆ ಈ ಒಂದು ಡೇಟಾವನ್ನ 2022ರ ಡೇಟಾವನ್ನ ನೀವು ನೋಡ್ಕೋಬಹುದು. ಹಾಗೂ 2025ರಲ್ಲಿ ಪ್ರಕಟ ಮಾಡಿರುವ NTCA ಡೇಟಾವನ್ನ ಕೂಡ ನೋಡ್ಕೊಳ್ಳಿ. ಎಕ್ಸಾಮಿನೇಷನ್ಸ್ ಅಲ್ಲಿ ಬರೋ ಸಾಧ್ಯತೆಗಳು ಹೆಚ್ಚಿದೆ. ಇದಾಗಿತ್ತು ಇಂದಿನ ಟಾಪ್ 5 ಕ್ವಶನ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಯ್ಡ್ ನೋಟ್ಸ್ಗಳು ಬೇಕು ಅಂದ್ರೆ ಇಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಪ್ರತಿದಿನದ ಮಾಕ್ ಟೆಸ್ಟ್ಗಳು, ಡೈಲಿ ಕ್ವಿಸಸ್ಗಳು ಹಾಗೂ ಎಕ್ಸಾಮ್ನ ಅಫಿಷಿಯಲ್ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದಕ್ಕೆ www.kpcjunction.in ಅನ್ನೋ ವೆಬ್ಸೈಟ್ಗೆ ಭೇಟಿಯನ್ನು ಕೊಡಿ. ಸಿಗೋಣ ಮತ್ತೊಂದು ವಿಡಿಯೋ. ಧನ್ಯವಾದಗಳು.